ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಆಚಾರ್ಯ ಪಂಡಿತ್ ಗುರುಜಿ ಚಾನಲ್. ಇವತ್ತು ನಾನು ನಿಮಗೆ ಭಗವದ್ಗೀತೆಯ ಮೊದಲನೇ ಅಧ್ಯಾಯದ ಪ್ರತಿಯೊಂದು ಶ್ಲೋಕಗಳನ್ನ ಹೇಳ್ಕೊಡ್ತೀನಿ. ಅದೇ ರೀತಿ ನೀವು ಕೂಡ ಕಲಿಬೇಕು ಅಂದ್ಕೊಂಡಿರೋರು ನೀವು ಕೂಡ ಕಲಿಬೋದು. ಹಾಗೆ ಭಗವದ್ಗೀತೆಯ ಶಕ್ತಿ ಏನು ಅಂತ ನೀವು ಕೂಡ ಪರೀಕ್ಷೆ ಮಾಡ್ಬೋದು. ನೀವು ಕೂಡ ಪ್ರಾಕ್ಟೀಸ್ ಮಾಡಿ ಮನೆಯಲ್ಲಿ ಪ್ರತಿ ದಿವಸ. ಅದರ ಶಕ್ತಿ ಏನು ಅಂತ ನಿಮಗೆ ಗೊತ್ತಾಗುತ್ತೆ. ಈ ವಿಡಿಯೋ ಅಂದರೆ ಈ ಭಗವದ್ಗೀತೆಯ ಮೊದಲನೇ ಅಧ್ಯಾಯದ ಪ್ರತಿ ಶ್ಲೋಕಗಳನ್ನ ಪಾರಾಯಣ ಮಾಡೋದಕ್ಕೆ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಬೇರೊಬ್ರಿಗೂ ಕೂಡ ಉಪಯೋಗ ಆಗಲಿ, ಅವರು ಕೂಡ ಭಗವದ್ಗೀತೆಯನ್ನು ಕಲ್ತ್ಕೊಳ್ಳಿ, ಅವರಿಗೂ ಮತ್ತು ಅವ್ರ ಕುಟುಂಬಕ್ಕೂ ಒಳ್ಳೆಯದಾಗಲಿ ಅಂತ ಇವತ್ತಿನ ವಿಡಿಯೋನ ನಾನು ಪ್ರಾರಂಭ ಮಾಡ್ತಿದ್ದೀನಿ. ಬನ್ನಿ, ಭಗವದ್ಗೀತೆಯ ಮೊದಲನೇ ಅಧ್ಯಾಯದ ಪ್ರತಿಯೊಂದು ಶ್ಲೋಕಗಳನ್ನ ನಾನು ನಿಮಗೆ ಕಲಿಸ್ಕೊಡ್ತೀನಿ. ನಾನು ಪ್ರತಿಯೊಂದು ಶ್ಲೋಕಗಳನ್ನ ನಿಧಾನವಾಗಿ ಹೇಳ್ತಾ ಹೋಗ್ತೀನಿ. ಅದೇ ರೀತಿ ನೀವು ಕೂಡ ಪ್ರಾಕ್ಟೀಸ್ ಮಾಡಿ ಮನೆಯಲ್ಲಿ. ನಿಮಗೂ ಕೂಡ ಈ ಶ್ಲೋಕಗಳು ತುಂಬ ಈಸಿಯಾಗಿ ಬರುತ್ತೆ. ತುಂಬ ಸುಲಭವಾಗಿ ಕಲಿತ್ಕೋಬೋದು ನೀವು ಕೂಡ. ಬನ್ನಿ ಪ್ರಾರಂಭ ಮಾಡೋಣ. ಅಧ್ಯಾಯ 1, ಅರ್ಜುನ ವಿಷಾದ ಯೋಗ. ಕುರುಕ್ಷೇತ್ರ ರಣರಂಗದಲ್ಲಿ ಏನೆಲ್ಲ ಆಯಿತು ಅಂತ ಇದರಲ್ಲಿ ತಿಳಿಸ್ಕೊಟ್ಟಿದ್ದೆ. ಅಥ ಪ್ರಥಮೋಧ್ಯಾಯ ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವಃ ಮಾಮಕಾ ಪಾಂಡವಶ್ಚೈವ ಕಿಮಕುರ್ವತ ಸಂಜಯ. ಎರಡನೇ ಶ್ಲೋಕ. ಸಂಜಯ ಉವಾಚ ದೃಷ್ಟ್ವಾ ತು ಪಾಂಡವಾನೀಕಂ ಯೋಢಂ ದುರ್ಯೋಧನಸ್ತಥಾ ಆಚಾರ್ಯಮುಪಸಂಗಮ್ಯ ರಾಜಾ ವಚನಮಬ್ರವೀತ್. ಮೂರನೇ ಶ್ಲೋಕ. ಪಶ್ಯೈತಾಂ ಪಾಂಡುಪುತ್ರಾಣಾಂ ಆಚಾರ್ಯ ಮಹತೀ ಚಮೂಂ ಯೋಢಾಂ ದ್ರುಪದಪುತ್ರೇಣ ತವ ಶಿಷ್ಯೇಣ ಧೀಮತ. ನಾಲ್ಕನೇ ಶ್ಲೋಕ. ಅತ್ರ ಶೂರಾ ಮಹೇಶ್ವಾಶಾಭಿಮಾರ್ಜುನ ಸಮಾಯುಧಿ ಯಯುಧಾನೋ ವಿರಾಟಶ್ಚ ದ್ರುಪದಶ್ಚ ಮಹಾರಥಃ. ಐದನೇ ಶ್ಲೋಕ. ಧೃಷ್ಟಕೇತುಶ್ಚೇಕಿತಾನಃ ಕಾಶಿರಾಜಶ್ಚ ವೀರ್ಯವಾನ್ ಪುರುಜಿತ್ ಕುಂತಿಭೋಜಶ್ಚ ಶೈಬ್ಯಶ್ಚ ನರಪುಂಗವಃ. ಆರನೇ ಶ್ಲೋಕ. ಯುಧಾಮನ್ಯುಶ್ಚ ವಿಕ್ರಾಂತಃ ಸೋತ್ತಮೌಜಾಶ್ಚ ವೀರ್ಯವಾನ್ ಸೌಭದ್ರೋ ದ್ರೌಪದೇಯಾಶ್ಚ ಸರ್ವ ಏವ ಮಹಾರಥಃ. ಏಳನೇ ಶ್ಲೋಕ. ಅಸ್ಮಾಕಂ ತು ವಿಶಿಷ್ಟಾ ಹೇತಾನ್ ನಿಬೋಧ ದ್ವಿಜೋತ್ತಮಃ ನಾಯಕ ಮಮ ಸೈನ್ಯಸ್ಯ ಶನ್ನಾರ್ಥಂ ತಾನ್ ಬ್ರವೀಮಿತೆ. ಎಂಟನೇ ಶ್ಲೋಕ. ಭವಾನ್ ಭೀಷ್ಮಶ್ಚ ಕರ್ಣಶ್ಚ ಕೃಪಶ್ಚ ಸಮಿತಿಂಜಯಃ ಅಶ್ವತ್ಥಾಮ ವಿಕರ್ಣಶ್ಚ ಸೌಮದತ್ತಿಸ್ತಥೈವ ಚ. ಒಂಬತ್ತನೇ ಶ್ಲೋಕ. ಅನ್ಯೇ ಚ ಬಹವಃ ಶೂರಾ ಮದರ್ತೆ ತ್ಯಕ್ತಜೀವಿತಾ ನಾನಾ ಶಸ್ತ್ರಪ್ರಹರಣ ಸರ್ವೇ ಯುದ್ಧ ವಿಶಾರದಾ. ಹತ್ತನೇ ಶ್ಲೋಕ. ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ ಪರ್ಯಾಪ್ತಂ ತ್ವಿದಮೇತೇಷಾಂ ಬಲಂ ಭೀಮಾಭಿರಕ್ಷಿತಂ. ಹನ್ನೊಂದನೇ ಶ್ಲೋಕ. ಅಯನೇಷು ಚ ಸರ್ವೇಷು ಯಥಾ ಭಾಗಮವಸ್ಥಿತಾ ಭೀಷ್ಮಮೇವಾಭಿರಕ್ಷಂತು ಭವಂತಃ ಸರ್ವ ಏವ ಹಿ. ಹನ್ನೆರಡನೇ ಶ್ಲೋಕ. ತಸ್ಯ ಸಂಜನಯನ್ ಹರ್ಷಂ ಕುರುರುದ್ಧ ಪಿತಾಮಹ ಸಿಂಹನಾದಂ ಹಿನದ್ಯೋಚ್ಛೇ ಶಂಖಂ ದದ್ಮೌ ಪ್ರತಾಪವಾನ್. ಹದಿಮೂರನೇ ಶ್ಲೋಕ. ತತಶಂಕಾಶ್ಚ ಭೀರ್ಯಶ್ಚ ಪಣವಾನಕ ಗೋಮುಖಾ ಸಹಸೈವಾಭ್ಯಹನ್ಯಂತಃ ಸ ಶಬ್ದಸ್ತು ಮುಲೋಭವಾತ್. ಹದಿನಾಲ್ಕನೇ ಶ್ಲೋಕ. ತತ ಶ್ವೇತೈರ್ಹಯೈರ್ಯುಕ್ತೆ ಮಹತಿ ಸ್ಯಂದನೆ ಸ್ಥಿತೋ
ಮಾಧವ ಪಾಂಡವಶ್ಚೈವ ದಿವ್ಯೋ ಶಂಕು ಪ್ರದದ್ಮತುಃ. 15ನೇ ಶ್ಲೋಕ. ಪಾಂಚಜನ್ಯಂ ಋಷಿಕೇಶೋ ದೇವದತ್ತಂ ಧನಂಜಯಃ ಪೌಂಡ್ರಂ ದದ್ಮೌ ಮಹಾಶಂಕಂ ಭೀಮಕರ್ಮರುಕೋದರಃ. 16ನೇ ಶ್ಲೋಕ. ಅನಂತ ವಿಜಯಂ ರಾಜ ಕುಂತಿಪುತ್ರೋ ಯುಧಿಷ್ಠಿರಃ ನಕುಲಃ ಸಹದೇವಶ್ಚ ಶುಘೋಷಮಣಿಪುಷ್ಪಕೌ. 17ನೇ ಶ್ಲೋಕ. ಕಾಶ್ಯಶ್ಚ ಪರಮೇಶ್ವಾಶ ಶಿಖಂಡಿ ಚ ಮಹಾರಥಃ ದೃಷ್ಟದ್ಯುಮ್ನೋ ವಿರಾಟಶ್ಚ ಸಾತ್ಯಕಿಶ್ಚ ಪರಾಜಿತಃ. 18ನೇ ಶ್ಲೋಕ. ದ್ರುಪದೋ ದ್ರೌಪದೇಯಶ್ಚ ಸರ್ವಶಃ ಪೃಥ್ವೀಪತೆ ಸೌಭದ್ರಶ್ಚ ಮಹಾಭಾವು ಶಂಕಾನ್ ದದ್ಮು ಪೃಥಕ್ ಪೃಥಕ್. 19ನೇ ಶ್ಲೋಕ. ಸಘೋಷೋದಾತ್ರಾಷ್ಟ್ರಾಣಾಂ ಹೃದಯಾನಿ ವ್ಯಧಾರಯತ್ ನಭಶ್ಚ ಪೃಥ್ವೀಂ ಚೈವ ತುಮುಲೋಭ್ಯನುನಾದಯನ್. 20ನೇ ಶ್ಲೋಕ. ಅತ ವ್ಯವಸ್ಥಿತಾನ್ ದೃಷ್ಟ್ವಾ ಧಾರ್ತರಾಷ್ಟ್ರಾನ್ ಕಪಿಧ್ವಜಃ ಪ್ರವೃತ್ತೆ ಶಸ್ತ್ರಸಂಪಾತೆ ಧನುರುದ್ಯಮ್ಯ ಪಾಂಡವಃ ಋಷಿಕೇಶಂ ತದಾ ವಾಕ್ಯಮಿದಮಾಹ ಮಹೀಪತೆ. 21ನೇ ಶ್ಲೋಕ. ಅರ್ಜುನ ಉವಾಚ ಸೇನಯೋರುಭಯೋರ್ಮಧ್ಯೆ ರಥಂ ಸ್ಥಾಪಯಾಮ್ಯಚ್ಯುತ ಯಾವದೇತಾನ್ ನಿರೀಕ್ಷೇಹಂ ಯೋದ್ಧುಕಾಮಾನವಸ್ಥಿತಾನ್ ಕೈರ್ಮಮ ಸಹ ಯೋದ್ಧವ್ಯಮಸ್ಮಿನ್ ರಣಸಮುದ್ಯಮೇ. ಈ ಮೂರು ಲೈನಲ್ಲಿ 21ನೇ ಶ್ಲೋಕ ಮತ್ತು 22ನೇ ಶ್ಲೋಕ ಎರಡು ಸೇರಿಕೊಂಡಿದೆ. ಶ್ಲೋಕ 23ನೇ ಶ್ಲೋಕ. ಯೋತ್ಸ್ಯಮಾನಾನವೇಕ್ಷೇಹಂ ಯಾಯತೇತ್ರ ಸಮಾಗತಃ ಧಾತರಾಷ್ಟ್ರಸ್ಯ ದುರ್ಬುದ್ಧೇರ್ಯುದ್ಧೇ ಪ್ರಿಯಚಿಕೀರ್ಷವಃ. 24ನೇ ಶ್ಲೋಕ. ಸಂಜಯ ಉವಾಚ ಏವಮುಕ್ತೋ ಋಷಿಕೇಶೋ ಗೂಢಾಕೇಶೇನ ಭಾರತ ಸೇನಯೋರುಭಯೋರ್ಮಧ್ಯೆ ಸ್ಥಾಪಯಿತ್ವಾ ರಥೋತ್ತಮಂ. 25ನೇ ಶ್ಲೋಕ. ಭೀಷ್ಮದ್ರೋಣ ಪ್ರಮುಖತಃ ಸರ್ವೇಷಾಂ ಚ ಮಹೀಕ್ಷಿತಾಂ ಉವಾಚ ಪಾರ್ಥ ಪಶ್ಯೇತಾನ್ ಸಮವೇತಾನ್ ಕುರುನಿತಿ. 26ನೇ ಶ್ಲೋಕ. ತತ್ರ ಪಶ್ಯಸ್ಥಿತಾನ್ ಪಾರ್ಥ ಪಿತೃನತಃ ಪಿತಾಮಹಾನ್ ಆಚಾರ್ಯಾನ್ ಮಾತುಲಾನ್ ಭ್ರಾತೃನ್ ಪುತ್ರಾನ್ ಪೌತ್ರಾನ್ ಸಖೀಂಸ್ತಥಾ. ಶ್ವಶುರಾನ್ ಸುಹೃದಶ್ಚೈವ ಸೇನಯೋರುಭಯೋರಪಿ. 27ನೇ ಶ್ಲೋಕ. ತಾನ್ ಸಮೀಕ್ಷ್ಯ ಸ ಕೌಂತೇಯ ಸರ್ವಾನ್ ಬಂಧೂನವಸ್ಥಿತಾನ್ ಕೃಪಯಾ ಪರಯಾವಿಷ್ಟೋ ವಿಷೀದನ್ನಿಧ್ರಮಬ್ರವೀತ್. 28ನೇ ಶ್ಲೋಕ. ಅರ್ಜುನ ಉವಾಚ ದೃಷ್ಟ್ವೇಮಂ ಸ್ವಜನಂ ಕೃಷ್ಣ ಯುಯುತ್ಸಂ ಸಮುಪಸ್ಥಿತಂ ಸೀದಂತಿ ಮಮ ಗಾತ್ರಾಣಿ ಮುಖಂ ಚ ಪರಿಶುಷ್ಯತಿ. 29ನೇ ಶ್ಲೋಕ. ವೇಪತುಶ್ಚ ಶರೀರೇ ಮೇ ರೋಮಹರ್ಷಶ್ಚ ಜಾಯತೆ ಗಾಂಡೀವಂ ಸ್ರಂಸತೆ ಹಸ್ತಾತ್ ತ್ವಕ್ಚೈವ ಪರಿದಹ್ಯತೆ. 30ನೇ ಶ್ಲೋಕ. ನ ಚ ಶಕ್ನೋಮ್ಯವಸ್ಥಾತುಂ ಭ್ರಮತೀವ ಚ ಮೇ ಮನಃ ನಿಮಿತ್ತಾನಿ ಚ ಪಶ್ಯಾಮಿ ವಿಪರೀತಾನಿ ಕೇಶವ. 31ನೇ ಶ್ಲೋಕ. ನ ಚ ಶ್ರೇಯೋನು ಪಶ್ಯಾಮಿ ಹತ್ವಾ ಸ್ವಜನಮಾಹವೇ ನ ಕಾಂಕ್ಷಿ ವಿಜಯಂ ಕೃಷ್ಣ ನ ಚ ರಾಜ್ಯಂ ಸುಖಾನಿ ಚ. 32ನೇ ಶ್ಲೋಕ. ಕಿಂ ನೋ ರಾಜ್ಯೇನ ಗೋವಿಂದ ಕಿಂ ಭೋಗರ್ಜೀವಿತೇನ ವಾ ಯೇಷಾಮರ್ತ್ಯೆ ಕಾಂಕ್ಷಿತಂ ನೋ ರಾಜ್ಯಂ ಭೋಗಾ ಸುಖಾನಿ ಚ. 33ನೇ ಶ್ಲೋಕ. ತಾ ಇಮೇವ ಸ್ಥಿತಾ ಯುದ್ಧೇ ಪ್ರಾಣಾನ್ ತ್ಯಕ್ತ್ವಾ ಧನಾನಿ ಚ ಆಚಾರ್ಯ ಪಿತರ ಪುತ್ರಸ್ತಥೈವ ಚ ಪಿತಾಮಹ. 34ನೇ ಶ್ಲೋಕ. ಮಾತುಲಾ ಶ್ವಶುರಾ ಪೌತ್ರ ಶ್ಯಾಲಾ ಸಂಬಂಧಿನಸ್ತಥಾ ಏಥಾನ ಹಂತುಮಿಚ್ಛಾಮಿ ಹಿಗ್ನತೋಪಿ ಮಧುಸೂದನ. 35ನೇ ಶ್ಲೋಕ. ಅಪಿ ತ್ರೈಲೋಕ್ಯ ರಾಜ್ಯಸ್ಯ ಹೇತೋ ಕಿಂ ನು ಮಹೇ ಕೃತೆ ನಿಹತ್ಯ ಧಾತರಾಷ್ಟ್ರಾನ್ ಕಾ ಪ್ರೀತಿ ಸ್ಯಾಜ್ಜನಾರ್ದನ. 36ನೇ ಶ್ಲೋಕ. ಪಾಪಮೇವಾಶ್ರಯೇದಸ್ಮಾನ್ ಹತ್ವೈತಾನ ತಥಾಯಿನಃ ತಸ್ಮಾನ್ನರ್ಹಾ ವಯಂ ಹಂತುಂ ಧಾತರಾಷ್ಟ್ರಾನ್ ಸ ಬಾಂಧವಾನ್.
ಸ್ವಜನಂ ಹಿ ಕಥಂ ಹತ್ವಾ ಸುಖಿನಃ ಸ್ಯಾಮ ಮಾಧವ. 37ನೇ ಶ್ಲೋಕ. ಯದ್ಯಪ್ಯೇತೇನ ಪಶ್ಯಂತಿ ಲೋಭೋಪಹತ ಚೇತಸಃ ಕುಲಕ್ಷಯ ಕೃತಂ ದೋಷಂ ಮಿತ್ರದ್ರೋಹೇ ಚ ಪಾತಕಂ. 38ನೇ ಶ್ಲೋಕ. ಕಥಂ ನಾಜ್ಞೇಯಮಸ್ಮಾಭಿಃ ಪಾಪದಸ್ಮಾನ್ ನಿವರ್ತಿತುಂ ಕುಲಕ್ಷಯ ಕೃತಂ ದೋಷಂ ಪ್ರಪಶ್ಯದ್ಭಿರ್ಜನಾರ್ದನ. 39ನೇ ಶ್ಲೋಕ. ಕುಲಕ್ಷಯೇ ಪ್ರಣಶ್ಯಂತಿ ಕುಲಧರ್ಮಾಃ ಸನಾತನ ಧರ್ಮೇ ನಷ್ಟೇ ಕುಲಂ ಕೃತ್ಸ್ನಮಧರ್ಮೋಭಿಭವತ್ಯುತ. 40ನೇ ಶ್ಲೋಕ. ಅಧರ್ಮಾಭಿಭವಾತ್ ಕೃಷ್ಣ ಪ್ರದುಷ್ಯಂತಿ ಕುಲಸ್ತ್ರೀಯಃ ಸ್ತ್ರೀಷದುಷ್ಟ್ವಾಶು ವಾರ್ಷ್ಣೇಯ ಜಾಯತೆ ವರ್ಣಸಂಕರಃ. 41ನೇ ಶ್ಲೋಕ. ಶಂಕರೋ ನರಕಾಯೇವ ಕುಲಜ್ಞಾನಾಂ ಕುಲಸ್ಯ ಚ ಪತಂತಿ ಪಿತರೌ ಹೇಷಾಂ ಲುಪ್ತಪಿಂಡೋದಕಕ್ರಿಯಾ. 42ನೇ ಶ್ಲೋಕ. ದೋಷೈರೇತೈ ಕುಲಜ್ಞಾನಾಂ ವರ್ಣಶಂಕರಕಾರಕೈ ಉತ್ಸಾದ್ಯಂತೆ ಜಾತಿಧರ್ಮ ಕುಲಧರ್ಮಾಶ್ಚ ಶಾಶ್ವತ. 43ನೇ ಶ್ಲೋಕ. ಉತ್ಸನ್ನ ಕುಲಧರ್ಮಾಣಾಂ ಮನುಷ್ಯಾಣಾಂ ಜನಾರ್ದನ ನರಕೆ ನಿಯತಂ ವಾಸೋ ಭವತೀತ್ಯನುಶುಶ್ರುಮ. 44ನೇ ಶ್ಲೋಕ. ಅಹೋ ಬತ ಮಹತ್ ಪಾಪಂ ಕರ್ತುಂ ವ್ಯವಸಿತಾ ವಯಂ ಯದ್ರಾಜ್ಯ ಸುಖಲೋಭೇನ ಅಂತುಂ ಸ್ವಜನಮುಜ್ಯತ. 45ನೇ ಶ್ಲೋಕ. ಯದಿ ಮಾಮ ಪ್ರತೀಕಾರಮಶಸ್ತ್ರಂ ಶಸ್ತ್ರಪಾಣಯಃ ದಾತರಾಷ್ಟ್ರಾರಣೇ ಹನ್ಯಸ್ತನ್ಮೇ ಕ್ಷೇಮತರಂ ಭವೇತ್. 46ನೇ ಶ್ಲೋಕ. ಕೊನೆಯ ಶ್ಲೋಕ. ಸಂಜಯ ವಾಚ ಹೇವ ಮುಕ್ತ್ವಾ ಅರ್ಜುನ ಸಂಖ್ಯೆ ರಥೋಪಸ್ಥೌಪಾವಿಶತ್ ವಿಸೃಜ್ಯ ಶಶರಂ ಚಾಪಂ ಶೋಕ ಸಂವಿಘ್ನಮಾನಸಃ. ಅತತ್ ಪ್ರಥಮೋಧ್ಯಾಯಃ ಸಂಪೂರ್ಣಃ. ಇಲ್ಲಿಗೆ ಭಗವದ್ಗೀತೆಯ ಮೊದಲನೇ ಅಧ್ಯಾಯದ ಪ್ರತಿ ಒಂದು ಶ್ಲೋಕಗಳು ಮುಗಿಯುತ್ತೆ. ಈ ಪ್ರತಿಯೊಂದು ಶ್ಲೋಕದ ಅರ್ಥನ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಭಗವದ್ಗೀತೆ ಪಾರಾಯಣ ಮಾಡೋದ್ರಿಂದ ನಿಮಗೆ ಏನಾದರೂ ತೊಂದರೆಗಳಿದ್ದರೆ ವೈಯಕ್ತಿಕವಾಗಿ, ಕೌಟುಂಬಿಕವಾಗಿ ಮತ್ತು ವ್ಯಾವಹಾರಿಕವಾಗಿ ಏನಾದರೂ ತೊಂದರೆಗಳಿದ್ದರೆ ಪರಿಹಾರ ಆಗುತ್ತೆ. ನಿಧಾನವಾಗಿ ನೀವು ಪ್ರತಿ ಅಧ್ಯಾಯನೂ ಒಂದೇ ದಿವಸದಲ್ಲಿ ಮುಗಿಸೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ನೀವು ಅಟ್ಲೀಸ್ಟ್ ಒಂದೊಂದು ಅಧ್ಯಾಯ ನೀವು ಪ್ರತಿ ದಿವಸ ಪಾರಾಯಣ ಮಾಡಿ. ಇಲ್ಲಾಂದರೆ ಪ್ರತಿ ದಿವಸ ನೀವು 4ರಿಂದ 5 ಶ್ಲೋಕನ ಪ್ರಾಕ್ಟೀಸ್ ಮಾಡ್ಬೋದು. 4ರಿಂದ 5 ಶ್ಲೋಕನ ನೀವು ಪ್ರತಿ ದಿವಸ ಪ್ರಾಕ್ಟೀಸ್ ಮಾಡಿದ್ರೆ ಒಂದು 3ರಿಂದ 4 ತಿಂಗಳಲ್ಲಿ ನೀವು ಮುಗಿಸ್ಬೋದು, ಕಲ್ತ್ಕೋಬೋದು. ಸಂಪೂರ್ಣವಾಗಿ ಪ್ರತಿ ಅಧ್ಯಾಯನೂ ಕೂಡ ನೀವು ಕಲ್ತ್ಕೋಬೋದು. ಮತ್ತು ಯಾರೆಲ್ಲ ನೀವು ಭಗವದ್ಗೀತೆ ಕಲಿಬೇಕು ಮತ್ತು ಸಂಸ್ಕೃತ ಕಲಿಬೇಕು ಅಂತ ಇಂಟ್ರೆಸ್ಟ್ ಇರೋರು ನಮ್ಮ ಇನ್ಸ್ಟಿಟ್ಯೂಟ್ ನಂಬರ್ಗೆ ಕರೆ ಮಾಡ್ಬೋದು, ವಾಟ್ಸಪ್ ಮಾಡ್ಬೋದು. ಮತ್ತು ಇಂಟ್ರೆಸ್ಟ್ ಇರೋರು ಅಡ್ಮಿಷನ್ ಮಾಡ್ಕೋಬೋದು. ವಾಟ್ಸಪ್ ನಂಬರು ಮತ್ತು ಕರೆ ಮಾಡ್ತಕ್ಕಂಥ ನಂಬರು 7996191616. ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಬನ್ನಿ, ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಪ್ರತಿ ಶ್ಲೋಕದ ಅರ್ಥ ತಿಳಿಸ್ಕೊಡ್ತೀನಿ. ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ಕೊನೆ ಮಾಡ್ತಿದ್ದೀನಿ. ಮತ್ತೊಮ್ಮೆ ಕೇಳ್ಕೊತಿದ್ದೀನಿ, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಬೇರೆ ಬುಕ್ ಕೂಡ ಉಪಯೋಗ ಆಗಲಿ, ಅವರು ಕೂಡ ಕಲ್ತ್ಕೊಳ್ಳಿ ಅಂತ ಹೇಳಿ ನಾನು ಈ ವಿಡಿಯೋನ ಇಲ್ಲಿಗೆ ಕೊನೆ ಮಾಡ್ತಿದ್ದೀನಿ. ಧನ್ಯವಾದಗಳು. ಎಲ್ಲರಿಗೂ ಶುಭವಾಗಲಿ. ಎಲ್ಲರಿಗೂ ಒಳಿತಾಗಲಿ. ಎಲ್ಲರಿಗೂ ಶುಭವಾಗಲಿ.